ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಇವತ್ತು ಈವ್ನಿಂಗ್ ರೊಟೀನ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನು ತಿಂತಾ ಇದ್ದೀನಿ ಅಂತ ನೀವು ಕೇಳ್ಬೋದಲ್ವಾ? ಹೌದು, ನಾನಿಲ್ಲಿ ಬಿಸಿ ಬಿಸಿ ಬೇಳೆ ಒಬ್ಬಟ್ಟನ್ನು ತಿಂತಾ ಇದ್ದೀನಿ. ನಮ್ಮ ರೆಸಿಪಿ ಚಾನಲ್ ನಾಗವೇಣಿ ಆಚಾರ್ಸ್ ರೆಸಿಪಿ ಚಾನಲ್ಗೋಸ್ಕರ ಬೇಳೆ ಒಬ್ಬಟ್ಟನ್ನು ತಯಾರಿ ಮಾಡಿದ್ದೆ. ಸೊ ಮಾಡಿದ ತಕ್ಷಣ ಬಿಸಿ ಬಿಸಿ ಒಂದು ಒಬ್ಬಟ್ಟನ್ನು ತಿಂತಾ ಇದ್ದೀನಿ. ಈ ಬೇಳೆ ಒಬ್ಬಟ್ಟು ರೆಸಿಪಿ ವಿಡಿಯೋ ಮಾಡೋದಕ್ಕೆ ನನಗೆ ಸುಮಾರು 2 ದಿನ ಬೇಕಾಯಿತು. ನೀವು ನಂಬಲ್ಲ, ಹೌದು, ಬೇರೆ ದಿವಸ ಎಲ್ಲ ಒಬ್ಬಟ್ಟು ಮಾಡೋದಕ್ಕೆ 3 to 4 hours ಬೇಕು ಅಷ್ಟೇ. ಆದರೆ ಈ ವಿಡಿಯೋ ಶೂಟ್ ಮಾಡೋದಕ್ಕೆ ನನಗೆ 2 ದಿನ ಬೇಕಾಯಿತು. ಇವತ್ತು 2ನೇ ದಿನ ಫೈನಲೈಸ್ ಮಾಡಬೇಕಾಗಿತ್ತು. ಸೊ ಹೋಳಿಗೆ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿದಾಗಿದೆ. ಸೊ ಫೈನಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಷ್ಟೇ ಬೆಳಗ್ಗೆಯಿಂದ ಸಂಜೆ ಈಗ 4:30-5 ಗಂಟೆ ಆಗಿದೆ. ಇಷ್ಟೊತ್ತವರೆಗೂ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟ ಸಹ ಮಾಡೋಕ್ಕಾಗಲಿಲ್ಲ. ಈಗ ವಿಡಿಯೋ ಶೂಟ್ ಎಲ್ಲ ಆದಮೇಲೆ ಒಂದು ಬಿಸಿ ಬಿಸಿ ಒಬ್ಬಟ್ಟನ್ನು ತುಪ್ಪದ ಜೊತೆ ತಿಂತಾ ಇದ್ದೀನಿ. ಒಬ್ಬಟ್ಟು ಮಾತ್ರ ಸೂಪರಾಗಿ ಬಂದಿದೆ. ಸೊ ಖಂಡಿತವಾಗಿಯೂ ನೀವೆಲ್ಲ ನಮ್ಮ ಇನ್ನೊಂದು ನಾಗವೇಣಿ ಆಚಾರ್ಸ್ ರೆಸಿಪಿ ಚಾನಲನ್ನು ನೋಡಿ. ಆ ಚಾನಲ್ ಮತ್ತು ಆ ವಿಡಿಯೋವಿನ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಏನೋ ಶೂಟ್ ಮಾಡಿದಾಯಿತು 2 ದಿನದಿಂದ ಕಷ್ಟಪಟ್ಟು. ಈಗ ಮಾಡಿರುವಂಥ ತಿಂಡಿ ಏನಿದೆ ಒಬ್ಬಟ್ಟು, ಅದನ್ನೆಲ್ಲ ಒಂದು ಟ್ರೇಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಏಕೆಂದರೆ ನಮ್ಮದು ಈ ವಿಡಿಯೋ ಶೂಟ್ ಮಾಡಿದ್ದು ನಮ್ಮ ಟೆರೆಸ್ನಲ್ಲಿ ಇರುವಂಥ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಇದೆಲ್ಲ ಶೂಟ್ ಮಾಡಿಕೊಂಡೆ. ಇವಾಗ ರೆಡಿ ಆದಮೇಲೆ ಇದನ್ನೆಲ್ಲ ಕೆಳಗಡೆ ಇವಾಗ ಡೌನ್ ಫ್ಲೋರ್ಗೆ ತೊಗೊಂಡೋಗ್ಬೇಕು. ಹಾಗಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಫಸ್ಟ್ ಡೇ ಬೇಳೆ ಬೇಯಿಸೋದಾಗಲಿ ಅಥವಾ ಹಿಟ್ಟು ಕಲಸೋದು ಮತ್ತು ಆ ಬೆಂದಿರುವಂಥ ಬೇಳೆಯನ್ನು ರುಬ್ಬೋ ಕಲ್ಲಲ್ಲೇ ಹಾಕಿ ರುಬ್ಬಿರುವಂಥದ್ದು, ಅದಕ್ಕೇ ಜಾಸ್ತಿ ಟೈಮ್ ತೊಗೊಂತು. ಫಸ್ಟ್ ಡೇ ಇದೆಲ್ಲ ಮಾಡಿದೆ. ಹೋಳಿಗೆ ಸಾಂಬಾರು ಕೂಡ ಫಸ್ಟ್ ಡೇನೇ ಮಾಡಿಟ್ಬಿಟ್ಟೆ. ಅದು ಮಾಡೋ ಅಷ್ಟೊತ್ತಿಗೆ ಸಂಜೆ 6:30-7 ಗಂಟೆ ಆಗೋಯಿತು. ಹಾಗಾಗಿ ಸ್ವಲ್ಪ ಡೇ ಲೈಟ್ ಕಮ್ಮಿ ಆಯಿತು. ವಿಡಿಯೋ ಎಫೆಕ್ಟ್ ಚೆನ್ನಾಗಿ ಬರಲ್ಲ, ನೆಕ್ಸ್ಟ್ ಡೇ ಮಾಡೋಣ ಅಂಥೇಳಿ ಅದನ್ನೆಲ್ಲ ಫ್ರಿಜ್ನಲ್ಲಿ ಹಾಗೆ ಇಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೂರಣ ಮತ್ತು ಕಣಕ ರೆಡಿ ಮಾಡಿಟ್ಟಿರೋದು ಏನಿತ್ತು ಫ್ರಿಜ್ನಲ್ಲಿ ಅದನ್ನೆಲ್ಲ ತೆಗೆದು ಮತ್ತು ಒಬ್ಬಟ್ಟೆಲ್ಲ ತಟ್ಟಿ ಸುಟ್ಟಿದ್ದು 2ನೇ ದಿನ. ಹಾಗಾಗಿ 2 ದಿನ ತಗೊಂತು ನನಗೆ. ಮಾಮೂಲಿಯಾಗಿ ನಾವು ರೆಗ್ಯುಲರ್ ಆಗಿ ಮನೇಲಿ ಮಾಡಬೇಕಾದ್ರೆ ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಿ ಮತ್ತು ಮಿಕ್ಸಿಲಿ ರುಬ್ತೀವಿ ನಾವು ಹೂರಣ. ಅದೆಲ್ಲ ಮಾಡಬೇಕಂದ್ರೆ 3 to 4 hours ಸಾಕು ಅಷ್ಟೇ. ಇದು ಸಾಂಪ್ರದಾಯಿಕವಾಗಿ ತೋರಿಸ್ಬೇಕು ಅಂಥೇಳಿ ನಾನು ಎಲ್ಲ ಪ್ರತಿಯೊಂದು ಕಲ್ಲಿನಲ್ಲೇ ರುಬ್ಬಿ ಮಾಡಿರೋಂಥದ್ದು. ಮತ್ತು ಹಿತ್ತಾಳೆ ಪಾತ್ರೆಗಳು ಏನಿದೆ ಅದೆಲ್ಲ ಸ್ವಲ್ಪ ಕಮ್ಮಿ ಇದೆ ನನ್ನ ಹತ್ರ. ಸೊ ಹಾಗಾಗಿ ಒಂದು ರೆಸಿಪಿ ಮಾಡಿದ್ಮೇಲೆ ಅದೇ ಪಾತ್ರೆನ ಕ್ಲೀನಾಗಿ ತೊಳೆದು ಒರೆಸಿ ಮತ್ತು ನೆಕ್ಸ್ಟ್ ಇದಕ್ಕೆ ಅದೇ ಪಾತ್ರೆನೇ ಯೂಸ್ ಮಾಡಬೇಕು. ಹಾಗಾಗಿ ಟೈಮ್ ಜಾಸ್ತಿ ತೊಗೊಂತು. ಈಗ ಸದ್ಯಕ್ಕೆ ನನ್ನ ಹತ್ರ ಇರುವಷ್ಟು ಹಿತ್ತಾಳೆ ಪಾತ್ರೆಯನ್ನು ಈ ರೀತಿಯಾಗಿ ನಾನು ಜೋಡಿಸ್ಕೊಂಡು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ದಿನಗಳಾದಮೇಲೆ ಒಂದೊಂದಾಗಿ ನಾನು ತಗೊಬೇಕು. ಇಷ್ಟು ಪಾತ್ರೆಗಳು ಸಾಕಾಗಲ್ಲ ನನಗೆ. ಒಗ್ಗರಣೆ ಹಾಕಲಿಕ್ಕೆ ಬಾಣಲಿ ಇರೋದು 2, ಮತ್ತು ಇವಾಗ ಒರೆಸ್ತಾ ಇದ್ದೀನಲ್ವಾ ಚಿಕ್ಕ ಬಾಣಲಿ ಮಿಕ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಇದು ಒಂದೇ ಇರೋದು. ಹಾಗಾಗಿ ಏನಕ್ಕಾದ್ರು ಬೇಕಂದರೆ ಮತ್ತೆ ಅದನ್ನೇ ತಗೊಂಡು ತೊಳೆದು ಒರೆಸಿ ಮತ್ತೆ ನೆಕ್ಸ್ಟು ಶೂಟ್ಗೆ ತೊಗೊಬೇಕು. ಹಾಗಾಗಿ ಶೂಟಿಂಗ್ ಸ್ವಲ್ಪ ನಿಧಾನ ಆಯಿತು. ಇದೇ ನನ್ನದು ಫಸ್ಟ್ ರೆಸಿಪಿ. ಹಾಗಾಗಿ ಬೇಳೆ ಒಬ್ಬಟ್ಟೇ ಮಾಡಬೇಕು ಅಂತೇಳಿ ಮಾಡಿದ್ದು 2 ದಿನ ತೊಗೊಂಡ್ಬಿಡ್ತು. ಬೇರೆ ರೆಸಿಪಿಗಳೆಲ್ಲ ಚಿಕ್ಕ ಚಿಕ್ಕದಾಗೇ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಹಾರ್ಡ್ಲಿ 3 to 4 hours ಸಾಕಾಗ್ಬೋದು ಅಷ್ಟೇ. ಇವಾಗ ಏನೇನು ಪಾತ್ರೆಗಳನ್ನು ರೆಸಿಪಿ ಮಾಡೋದಕ್ಕೆ ಯೂಸ್ ಮಾಡಿದ್ನೋ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಒಂದು ಡ್ರೈ ಆಗಿರೋಂಥ ಬಟ್ಟೆಲಿ ಒರೆಸಿ ಇಡ್ತಾಯಿದ್ದೀನಿ. ಅದನ್ನು ಹಾಗೇ ಬಿಟ್ಬಿಟ್ರೆ ಕಲೆಗಳು ಉಳ್ಕೊಂಬಿಡುತ್ತೆ, ಚೆನ್ನಾಗಿರೋಲ್ಲ. ಹಾಗಾಗಿ ರೆಸಿಪಿ ಆಗಿದ ತಕ್ಷಣವೇ ವಾಶ್ ಮಾಡ್ಕೊತಾ ಇದ್ದೀನಿ ಮತ್ತು ಒರೆಸಿಡ್ತಾ ಇದ್ದೀನಿ. ಈಗ ಸುಮಾರು ಸಂಜೆ 6 ಗಂಟೆ ಆಗಿಬಿಟ್ಟಿದೆ. ಪ್ರೀತುಗೆ ಟ್ಯೂಷನ್ ಕಳಿಸ್ಕೊಟ್ಟಿದ್ದಾಗಿದೆ. ಫ್ರೆಂಡ್ಸ್, ನನ್ನ ಹೊಸ ಪ್ರಯತ್ನ ಇದು. ದಯವಿಟ್ಟು ಪ್ಲೀಸ್ ನಮ್ಮ ಇನ್ನೊಂದು ಚಾನೆಲ್ಗೂ ಸಪೋರ್ಟ್ ಮಾಡಿ. ನಾಗವೇಣಿ ಆಚಾರ್ಸ್ ಕಿಚನ್ಗೆ ಸುಮಾರು 4,30,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ನಮ್ಮ ನಾಗವೇಣಿ ಆಚಾರ್ಸ್ ರೆಸಿಪಿ ಚಾನಲ್ಗೆ ಇವಾಗ 75,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಆದಷ್ಟು ಬೇಗ 1 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಂತ ನನ್ನ ಟಾರ್ಗೆಟ್ ಇದೆ. ಸೊ ದಯವಿಟ್ಟು ಎಲ್ಲರೂ
ನಮ್ಮ ಸೆಕೆಂಡ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಆದರೆ ಮಳೆ ಬರುತ್ತೆ. ಮಲ್ಲಿಗೆ ಹೂವು ಮಳೇಲಿ ನೆಂದರೆ ನೆಕ್ಸ್ಟ್ ಡೇ ನಾವು ಕಿತ್ಕೊಳ್ಳೋವಾಗ ಚೆನ್ನಾಗಿರೋದಿಲ್ಲ, ಸ್ಮೆಲ್ಲೆಲ್ಲ ಹೊರಟೋಗಿರುತ್ತೆ. ಹಾಗಾಗಿ ನಾನು ಇವತ್ತು ಸಂಜೆನೇ ಮೊಗ್ಗಿದ್ದಾಗಲೇ ಎಲ್ಲ ಕಿತ್ಕೊತಾ ಇದ್ದೀನಿ. ಇವಾಗಲೇ ಎಲ್ಲ ಕಟ್ಟಿ ಇಟ್ಬಿಟ್ರೆ ನಾಳೆ ಪೂಜೆ ಹೊತ್ತಿಗೆ ಸರಿ ಹೋಗುತ್ತೆ ಅಂತೇಳಿ ಮೊಗ್ಗೆಲ್ಲ ಕಿತ್ಕೊತಾ ಇದ್ದೀನಿ. ಲಾಸ್ಟ್ 2 to 3 ಡೇಸಿಂದ ಒಂದೇ ಸಮ ಮಳೆ ಬರ್ತಾ ಇದೆ. ಮಲ್ಲಿಗೆ ಹೂವೆಲ್ಲ ಸಿಕ್ಕಾಪಟ್ಟೆ ಮಳೆಯಲ್ಲಿ ನೆಂದು ಸ್ಮೆಲ್ಲೆಲ್ಲ ಹೊರಟೋಗಿತ್ತು. ನೆಕ್ಸ್ಟ್ ಡೇ ಅದು ಕಿತ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಮಳೇಲಿ ನೆಂದಿರೋದ್ರಿಂದ ಹೂಗಳು. ಹಾಗಾಗಿ ನಾನು ಇವತ್ತೇ ಎಲ್ಲ ಕಿತ್ತಿಡ್ತಾ ಇದ್ದೀನಿ ಸಂಜೆನೆ. ಇನ್ನೇನು ಮಳೆ ಬರೋ ಥರ ಇದೆ, ಸಣ್ಣದಾಗಿ ಮಳೆ ಹನಿ ಕೂಡ ಬೀಳ್ತಾ ಇದೆ. ಗುಂಡು ಮಲ್ಲಿಗೆ ಏನಿತ್ತು ಅದು ಸೀಸನ್ ಮುಗೀತು. ಇವಾಗ ಸಂಜೆ ಮಲ್ಲಿಗೆ ಅಂತ ಹೇಳ್ತೀವಿ ಇದನ್ನು, ಅಥವಾ ಆಮರ್ ಮಲ್ಲಿಗೆ ಅಂತ ಹೇಳ್ತೀವಿ. ಇದು ಸ್ಟಾರ್ಟ್ ಆಗಿದೆ ಜುಲೈಯಿಂದ. ಇದು ಆಗಸ್ಟ್ ಸೆಪ್ಟೆಂಬರ್ವರೆಗೂ ಇರುತ್ತೆ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಗಮ್ ಅಂತ ಇರುತ್ತೆ. ಸಿಗೋದು ಸ್ವಲ್ಪ ಹೂವು ಆದ್ರೂ ದೇವ್ರ ಮನೇಲಿ ಇಟ್ಟರೆ ತುಂಬ ಕಳೆಯಾಗಿರುತ್ತೆ. ಹಾಗೇ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಯೆಲ್ಲ. ಈಗ ಮಲ್ಲಿಗೆ ಹೂವೆಲ್ಲ ಕಿತ್ತಿದಾಗಿದೆ ನೋಡಿ, ಇಷ್ಟು ಸಿಗುತ್ತೆ. ಒಂದು ಅರ್ಧ ಮೊಳದಷ್ಟು ಬರುತ್ತೆ ದಿನ. 2 ದಿನದ್ದು 3 ದಿನದ್ದು ಕಲೆಕ್ಟ್ ಮಾಡಿ ಕಟ್ಟಿದ್ರೆ ಸುಮಾರು 1 ರಿಂದ 2 ಮೊಳದಷ್ಟು ಮಲ್ಲಿಗೆ ಹೂವು ಸಿಗುತ್ತೆ ನಮಗೆ. ನೋಡಿ, ಇದು ಇನ್ನೊಂದು ರೀತಿಯಾದ ಹೂವು, ಬಿಳಿ ಕನಕಾಂಬರ ಅಂತ ಹೇಳ್ತೀವಿ, ಇಲ್ಲ ಮುತ್ತು ಮಲ್ಲಿಗೆ ಅಂತ ಹೇಳ್ತೀವಿ. ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ಈ ಹೂವು ಹೆಸರು ಏನು ಅಂತ ನಿಮ್ಮೆಲ್ಲರಿಗೂ ಕೇಳಿದ್ದೆ. ಸುಮಾರಷ್ಟು ಜನ ವೆರೈಟಿ ಆನ್ಸರ್ಸ್ ಕೊಟ್ಟಿದ್ರಿ. ಒಂದೇ ಹೂಗೆ 10 ರಿಂದ 12 ಥರದ ಹೆಸರುಗಳನ್ನು ಕೊಟ್ಟಿದ್ರಿ. ಈ ಹೂವು ಅಷ್ಟೇ ಮೊಗ್ಗಿದಾಗಲೇ ಬಿಡಿಸಿಟ್ಬಿಡ್ತೀನಿ. ಕಟ್ಟೋವಾಗ ತುಂಬ ಈಸಿ ಆಗುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅರಳೋಗ್ಬಿಟ್ರೆ ಕಟ್ಟೋಕ್ಕಾಗೋದಿಲ್ಲ. ಮಲ್ಲಿಗೆ ಹೂ ಜೊತೆಗೇ ಇದನ್ನು ಸೇರಿಸ್ಬಿಟ್ಟು ಕಟ್ಬಿಡ್ತೀನಿ. ಮಲ್ಲಿಗೆ ಹೂವಾಗಲಿ, ಇಲ್ಲಾಂದರೆ ಈ ಬಿಳಿ ಕನಕಾಂಬರ ಆಗಲಿ, ದಾಸವಾಳ, ಇದೆಲ್ಲನೂ ಪ್ರತಿದಿನ ಸಾಕಷ್ಟು ಹೂಗಳು ಬಿಡುತ್ತೆ. ಪ್ರತಿದಿನ ಹೂವು ಬಿಡಿಸೋದಕ್ಕೆ ಕನಿಷ್ಠ ಪಕ್ಷ ಅಂದರೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ. ಬೆಳಗಿನ ಟೈಮಲ್ಲಿ ಅಷ್ಟು ಹೂಗಳು ಬಿಡುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ಮಳೆನೂ ಚೆನ್ನಾಗಿ ಬರ್ತಾ ಇದೆ, ಹೂಗಳು ಚೆನ್ನಾಗಿ ಬಿಡ್ತಾ ಇದೆ. ಸೊ ಎಲ್ಲ ಗಿಡಗಳನ್ನು ನಾವು ಪಾಟ್ನಲ್ಲೇ ಹಾಕಿರೋದು. ಗೊಬ್ಬರ ಅಂತ ಹೇಳಿದ್ರೆ ನಮ್ಮ ಫಾರ್ಮ್ ಹೌಸ್ ಪಕ್ಕದಲ್ಲಿ ದನದ ಗೊಬ್ಬರ ಇರುತ್ತಲ್ವ, ಸಗಣಿ, ಅದನ್ನು ಒಣಗಿರೋಂಥದ್ದನ್ನ ತೊಗೊಂಡು ಬಂದು ನಾವು ಗಿಡಕ್ಕೆ ಹಾಕ್ತೀವಿ. ಇನ್ನೇನು ಗೊಬ್ಬರ ಹೆಚ್ಚಾಗಿ ನಾವು ಬಳಸೋದಿಲ್ಲ. ದಾಸವಾಳ ಅಂತೂ ದಿನಕ್ಕೆ ಒಂದು 20 ರಿಂದ 30 ದಾಸವಾಳ ಬಿಡ್ತವೆ ಹೂಗಳು. ಸೊ ಪ್ರತಿಯೊಂದು ದೇವ್ರ ಫೋಟೋಗೂ 3 4 ಇಡ್ತೀವಿ. ಇನ್ನೂ ಉಳಿತದೆ, ಅಷ್ಟು ದಾಸವಾಳ ಬಿಡುತ್ತೆ. ಇವತ್ತು ಬೆಳಗ್ಗೆ ಹೂಗಳೆಲ್ಲ ಕಿತ್ತು ಪೂಜೆಗೆ ಇಟ್ಟಿದ್ದಾಗಿದೆ. ಸಂಜೆ ಆದ್ದರಿಂದ ಬರೀ ಮಲ್ಲಿಗೆ ಹೂವು ಮತ್ತು ಇದು ನಿತ್ಯ ಮಲ್ಲಿಗೆ ಅಥವಾ ಬಿಳಿ ಕನಕಾಂಬರ ಅಂತ ಹೇಳ್ತೀವಲ್ವ, ಈ ಹೂಗಳು ಮೊಗ್ಗಿದ್ದಾಗ ಬಿಡಿಸಿ ಇಟ್ಕೊತಾ ಇದ್ದೀನಿ. ಟೆರೆಸ್ ಕೆಲಸ ಮುಗ್ದಿದೆ. ಸ್ಟುಡಿಯೋ ಕೆಲಸ ಏನಿತ್ತು ಅದೆಲ್ಲ ಮುಗೀತು. ಕ್ಲೀನಿಂಗ್ ಮಾಡಿದಾಯಿತು, ಹೂಗಳು ಬಿಡಿಸಿದಾಯಿತು. ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ. ಸೊ ಸಂಜೆ ಈಗ 7:07 ಆಗಿಬಿಟ್ಟಿದೆ. ಇಂಡಸ್ ವ್ಯಾಲಿಯಿಂದ ಒಂದು ಸ್ಟೇನ್ಲೆಸ್ ಸ್ಟೀಲ್ ಈ ಪಾತ್ರೆಯನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಹೋಳಿಗೆ ಸಾರು ಮಾಡೋದಕ್ಕೆ ಅಂತಲೇ ಈ ಪಾತ್ರೆಯನ್ನು ತರಿಸಿದ್ದೀನಿ. ತುಂಬ ಗಟ್ಮುಟ್ಟಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಬಿರಿಯಾನಿ ಪಾಟ್ ಇದು. 3 ಲೇಯರ್ ಬಾಡಿ ಇಂಡಕ್ಷನ್ ಇರುವಂಥ ಈ ಬಿರಿಯಾನಿ ಪಾಟ್ಗೆ ಒಂದು ಗ್ಲಾಸ್ ಲಿಡ್ ಕೂಡ ಇದೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಹಾಗೆ ಒಳ್ಳೆ ಕ್ವಾಲಿಟಿ ಕೂಡ. ಇದು ನಮ್ಮ ಕಾಲಕ್ಕೂ ಯೂಸ್ ಮಾಡಿದಲ್ದಿರ ನಮ್ಮ ಮಕ್ಕಳು ಅವ್ರ ಮಕ್ಕಳ ಕಾಲಕ್ಕೂ ಬಳಸ್ಕೋಬೋದು. ಅಷ್ಟು ಗಟ್ಮುಟ್ಟಾಗಿದೆ ಈ ಪಾತ್ರೆ. ಯಾವುದೇ ಕಾರಣಕ್ಕೂ ತೂತಾಗೋದು ಇಲ್ಲ ಡ್ಯಾಮೇಜ್ ಆಗೋದು ಏನೂ ಆಗಲ್ಲ. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದರೂ ಈ ಬಿರಿಯಾನಿ ಪಾಟ್ ತೊಗೋಬೇಕು ಅಂತ ಇಷ್ಟಪಟ್ಟರೆ ಇದರ ಪರ್ಚೇಸ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ 12% ಎಕ್ಸ್ಟ್ರಾ ಡಿಸ್ಕೌಂಟ್ಗೋಸ್ಕರ ನನ್ನ ಕೋಡನ್ನು ನೀವು ಉಪಯೋಗಿಸ್ಕೊಂಡ್ರೆ ಯಾವುದೇ ಇಂಡಸ್ ವ್ಯಾಲಿ ಪಾತ್ರೆಗಳನ್ನು, ಕುಕ್ವೇರ್ಸನ್ನು ನೀವು ತೊಗೊಂಡ್ರೆ 12% ಡಿಸ್ಕೌಂಟ್ ಸಿಗುತ್ತೆ. ಸೊ ಮರೀದಿರ ನನ್ನ ಕೋಡನ್ನು ನೀವು ಬಳಸ್ಕೋಬೋದು. ಸೊ ಈ ಬಿರಿಯಾನಿ ಪಾಟ್ ತಂದಿದ ತಕ್ಷಣ ನಾನು ಮಾಡಿರುವಂಥ ಹೋಳಿಗೆ ಸಾರನ್ನು ಹಾಕಿ ಬೋಣಿ ಮಾಡಿದ್ದೀನಿ. ನೆಕ್ಸ್ಟ್ ಬಿರಿಯಾನಿ ಮಾಡಿದಾಗ ಅದರ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಬ್ಬಗಳಲ್ಲಿ ನಾವು ಹೋಳಿಗೆ ಸಾರು ಮಾಡೇ ಮಾಡ್ತೀವಿ. ಯಾವಾಗಲೂ ನಾವೆಲ್ಲ
ಹೋಳಿಗೆ ಸಾರನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಯಾಕಂದರೆ ನಮ್ಮೆಲ್ಲರ ಫೇವ್ರೆಟ್ ಹೋಳಿಗೆ ಸಾರು ಆಗಿರೋದ್ರಿಂದ 3 ದಿನ 4 ದಿನ ಆದರೂ ಅದನ್ನು ಕುದಿಸ್ಕೊಂಡು ತಿಂತೀವಿ. ಟೇಸ್ಟ್ ಹೆಚ್ಚಾಗಿರುತ್ತೆ ನಾವೆಷ್ಟು ಕುದಿಸಿ ತಿಂತೀವೋ. ಹಾಗಾಗಿ ನಮ್ಮೆಲ್ಲರ ಫೇವ್ರೆಟ್ ಹೋಳಿಗೆ ಸಾರು ಆಗಿರುತ್ತೆ. ಈ ಹೋಳಿಗೆ ಸಾರು ಮಾಡೋವಾಗಲೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಯೂಸ್ ಆಗೇ ಆಗುತ್ತೆ. ಈ ಬಿರಿಯಾನಿ ಪಾಟ್ 7 ಮಾಡಿಸಿದ್ದು. ಹಾಗಾಗಿ ಖಂಡಿತವಾಗಿಯೂ ನೀವೆಲ್ಲರೂ ತಗೊಳ್ಳಿ ಒಂದೊಂದು. ಸೊ ಅವಾಗೊಂದು ಇವಾಗೊಂದು ತಗೊಳ್ತಾ ಇರಿ. ಒಟ್ಟಿಗೆ ತೊಗೊಳಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನನ್ನ ಅಭಿಪ್ರಾಯ ಹೇಳಬೇಕಂದ್ರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ರಾಗಿ ಹುರಿ ಹಿಟ್ಟು ಮಾಡಿದ್ದೆ. ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ರೆಸಿಪಿ ಮಾತ್ರ ಸೂಪರ್ ಆಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಎಲ್ಲರಿಗೂ 2 ರಾಗಿ ಹುರಿ ಹಿಟ್ಟಿನ ಉಂಡೆಗಳು ಸಿಕ್ತು. ಸೊ ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ಕಮ್ಮಿನೇ ಮಾಡಿದೆ. 1 kgಯಷ್ಟು ನಾನು ಮೊಳಕೆ ಬರಿಸಿ ಮಾಡಿದ್ದು. ತುಂಬ ಟೇಸ್ಟಿಯಾಗಿತ್ತು. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿದೆ, ಅದರಲ್ಲಿ ಇನ್ನೊಂದು ಸಲಕ್ಕೆ ಮಾಡಿದ್ರೆ ಒಂದು 10 ಉಂಡೆಗಳು ಆಗುತ್ತೆ. ಇದಾದಮೇಲೆ ಮತ್ತೆ ನಾನು ರಾಗಿನ ಮೊಳಕೆ ಬರೆಸಬೇಕು. ಈ ಸತಿ ಜಾಸ್ತಿ ಪ್ರಮಾಣದಲ್ಲಿ 3 ರಿಂದ 4 kgಯಷ್ಟು ರಾಗಿನ ಮೊಳಕೆ ಬರೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು, ಇಷ್ಟಪಟ್ಟು ತಿಂದರು. ಹೆಲ್ತಿ ಸ್ನ್ಯಾಕ್ಸ್ ಕೂಡ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂದರೆ ಖಂಡಿತವಾಗಿಯೂ ನೋಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ತುಂಬ ಒಳ್ಳೆ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ರಾಗಿ ಹುರಿ ಹಿಟ್ಟು. ಇನ್ನು ರಾತ್ರಿಗೆ ಅಡುಗೆ ಮಾಡುವಂಥ ಚಿಂತೆ ಇಲ್ಲ. ಯಾಕಂದರೆ ಹೋಳಿಗೆ ಸಾರಿದೆ, ನೆನ್ನೆ ವಿಡಿಯೋಗೆ ಅಂತ ಮಾಡಿದ್ದು. ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಡ್ತೀನಿ. ತುಂಬಾ ಸುಸ್ತಾಗಿದೆ, 2 ದಿನದಿಂದ ಕಷ್ಟಪಟ್ಟಿರೋಂಥದ್ದು. ಇನ್ನೊಂದು ಲಾಸ್ಟ್ ರೊಟೀನ್ ವರ್ಕ್ ಇತ್ತು ಇವತ್ತಿಂದು. ಸ್ವಲ್ಪ ದೋಸೆಗೆ ನೆನೆ ಹಾಕಿದ್ದೆ ಬೆಳಗ್ಗೆ. ಇವಾಗ ಅದನ್ನು ರುಬ್ಬಿಟ್ಬಿಟ್ರೆ ಇವತ್ತಿನ ಕೆಲಸ ಮುಗ್ದಂಗೆ. ದೋಸೆಗೆ ನಾನಿಲ್ಲಿ 3 ಗ್ಲಾಸಷ್ಟು ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಸ್ವಲ್ಪ ಮೆಂತ್ಯ ಇವೆಲ್ಲನೂ ಹಾಕಿದ್ದೀನಿ. ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಗ್ರೈಂಡರ್ಗೆ ಹಾಕಿದ್ದೀನಿ ನಾನು. ಗ್ರೈಂಡರ್ಗೆ ಹಾಕಿದಾಗ ನನಗೊಂದು ಸ್ವಲ್ಪ ಫ್ರೀ ಅನಿಸುತ್ತೆ. ಕಮ್ಮಿ ಪ್ರಮಾಣದಲ್ಲಿದ್ದಾಗ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದಾಗ ಗ್ರೈಂಡರ್ಗೆ ಹಾಕ್ತೀನಿ. ನಾನೀಗ ಗ್ರೈಂಡರ್ಗೆ ಹಿಟ್ಟನ್ನು ಹಾಕಿ ಬಂದೆ. ಸ್ವಲ್ಪ ಬಟ್ಟೆ ಕೂಡ ಮಡ್ಚೋದಿತ್ತು, ಬೆಳಗ್ಗೆ ವಾಶ್ ಮಾಡಿರೋಂಥ ಬಟ್ಟೆಗಳು. ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು. ಏನು 2 ದಿವಸದಿಂದ ಬ್ಯುಸಿ ಆಗಿಬಿಟ್ಟಿದ್ಯಾ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಸೊ ಹೀಗೆ ರೆಸಿಪಿ ಮಾಡ್ತಾ ಇದ್ದೆ 2 ದಿನದಿಂದ, ಇವತ್ತು ಮುಗೀತು ಅಂತ ಹೇಳಿದೆ. ಹೂಗಳನ್ನು ತಂದಿಟ್ಟಿದ್ನಲ್ವ, ಅದನ್ನು ಹಾಗೆ ಇಟ್ಬಿಡೋಣ ಫ್ರಿಜ್ಗೆ, ನಾಳೆ ಕಟ್ಟೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತು ತುಂಬಾ ಸ್ಟ್ರೇನ್ ಆಗಿದೆ, ಕೆಲಸ ಜಾಸ್ತಿ ಇದೆ. ಅಮ್ಮ ಬಂದರು. ದಾರ ಕೊಡಮ್ಮ, ನಾನೇ ಕಟ್ಕೊಟ್ಬಿಡ್ತೀನಿ ಎಷ್ಟೊತ್ತು ಅಂತೇಳಿ ಅವರೇ ಎಲ್ಲ ಕಟ್ಕೊಡ್ತಾ ಇದ್ದಾರೆ. ನಾನು ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಮಡಚಿಟ್ಬಿಡೋಣ ಅಂಥೇಳಿ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ನಾನು ಬಟ್ಟೆಗಳೆಲ್ಲ ಮಡಚೋ ಅಷ್ಟೊತ್ತಿಗೆ ಅಮ್ಮ ಹೂ ಕೂಡ ಕಟ್ಕೊಟ್ಬಿಟ್ರು. ಒಂದು ಕೆಲಸ ನನಗೆ ಕಮ್ಮಿ ಆಯಿತು, ಹೆಲ್ಪ್ ಆಯಿತು ಅಮ್ಮ ಬಂದಿದ್ದಕ್ಕೆ. ಫ್ರೆಂಡ್ಸ್, ನಿಮಗೂ ಹೀಗೆ ಅನಿಸುತ್ತಲ್ವಾ? ಜಾಸ್ತಿ ಕೆಲಸ ಇದ್ದಾಗ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಬೇಕಪ್ಪ ನಮಗೆ ಅಂತ ಅನಿಸುತ್ತಲ್ವಾ? ಸೊ ಹೀಗಿದ್ದರೆ ನಿಮ್ಮ ಮನೆಗಳಲ್ಲಿ ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ? ಅತ್ತೆ ಮಾಡ್ತಾರಾ, ಇಲ್ಲ ಅಮ್ಮ ಮಾಡ್ತಾರಾ, ಇಲ್ಲಾಂದರೆ ನಿಮ್ಮ ಹಸ್ಬೆಂಡ್ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ, ಮಲ್ಲಿಗೆ ಹೂವು ದಿಂಡ ಕಟ್ಟಿದಾರಮ್ಮ. ಸುಮಾರು ಒಂದು ಅರ್ಧ ಮಡದಷ್ಟು ಬಂದಿದೆ. ಇದನ್ನು ಈಗ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ, ನಾಳೆ ಪೂಜೆಗೆ ಆಗುತ್ತೆ. ನೋಡಿ, ಈ ಕಡೆ ಬಟ್ಟೆ ಕೂಡ ಫೋಲ್ಡ್ ಮಾಡಿದಾಗಿದೆ. ಇನ್ನು ಹೂವನ್ನು ನಾನು ಫ್ರಿಜ್ನಲ್ಲಿ ಇಡೋಕ್ಕೆ ಅಂತ ಹೋದೆ. ಅಷ್ಟೊತ್ತಿಗೆ ಇಲ್ಲಿ ಹಿಟ್ಟು ಕೂಡ ರುಬ್ಬಿದಾಗಿತ್ತು, ರೆಡಿ ಆಗಿತ್ತು. ಅದನ್ನೆಲ್ಲ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಫರ್ಮೆಂಟೇಷನ್ ಆಗುತ್ತೆ. ದೋಸೆ ಇಡ್ಲಿಗಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ 4:30-5 ಗಂಟೆಗೆ ನಾವು ಇಡ್ಲಿ ದೋಸೆ ಇಟ್ಟು ರುಬ್ಬಿಟ್ಬಿಟ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನೂ ಚೆನ್ನಾಗಾಗುತ್ತೆ. ಇವತ್ತು ನನಗೆ ಸ್ವಲ್ಪ ಲೇಟ್ ಆಯಿತು, ನಾನು ರುಬ್ಬೋ ಅಷ್ಟೊತ್ತಿಗೆ 7:30-8 ಆಗಿಬಿಟ್ಟಿದೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಈವ್ನಿಂಗ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.